ಬೆಂಗಳೂರು ಗ್ರಾಮಾಂತರ ಆ, ನಗರ ಜಿಲ್ಲೆ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ದಿನ್ನೂರು ಗ್ರಾಮದ ಸಮಸ್ಯೆ ಇದು. ಇಲ್ಲಿ 711 ಎಕರೆ ಜಾಗ ಇತ್ತು. ಈ ಜಾಗವನ್ನ ಹಿಂದೆ 1950ರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಒಂದು ಸಂಘ ವ್ಯವಸಾಯ ಸಹಕಾರ ಪರಿಶಿಷ್ಟ ಜಾತಿ ವರ್ಗಗಳ ವ್ಯವಸಾಯ ಸಹಕಾರ ಸಂಘಕ್ಕೆ ಹಸ್ತಾಂತರಿಸಿತ್ತು. ಹಸ್ತಾಂತರ ಮಾಡಿದ ಮೇಲೆ ಆ ಸಂಘದಿಂದ ಮೂಲಕ ಸರ್ಕಾರವೇ 4-5 ಎಕರೆ ಜಮೀನುಗಳನ್ನು ರೈತರಿಗೆ ಕೊಟ್ಟರು. ಕೊಟ್ಟ ನಂತರ ರೈತರು ಅದರಲ್ಲಿ ತಮ್ಮ ವ್ಯವಸಾಯವನ್ನ ಮಾಡ್ತಾ ಇದ್ರು. ಆದರೂ ಕೂಡ ಅರಣ್ಯ ಇಲಾಖೆ ಅದರಲ್ಲಿ 60 ಎಕರೆ ಉಳಿಸ್ಕೊಳ್ತು. ರೈಲ್ವೆ ಇಲಾಖೆಗೆ 228 ಎಕರೆ ಕೊಡಲಾಗಿದೆ. ದೇವಸ್ಥಾನಕ್ಕೆ 3 ಎಕರೆ ಕೊಡಲಾಗಿದೆ. ಇಂದಿರಾ ಕ್ಯಾಂಟೀನ್ಗೆ 15 ಗುಂಟೆ ಕೊಡಲಾಗಿದೆ. ಅಂದ್ರೆ ಆ ಕಾಲೋನಿ ದಿನ್ನೂರು ಕಾಲೋನಿ ಅಂತ ಏನಿದೆ ಅಲ್ಲಿ ಮನೆಗಳನ್ನ ಕಟ್ಕೊಳ್ಳಿಕ್ಕೆ 20 ಎಕರೆ ಜಮೀನನ್ನ ಕೊಡಲಾಗಿದೆ. ಮತ್ತೆ ರಸ್ತೆಗೆ 13 ಎಕರೆ ಹೋಗಿದೆ. ಸ್ಮಶಾನಕ್ಕೆ 2.5 ಎಕರೆ ಕೊಟ್ಟಿದೆ. ಬಡಾವಣೆ ನಿರ್ಮಾಣಕ್ಕೆ 32 ಎಕರೆ ಕೊಟ್ಟಿದೆ. ಪೊಲೀಸ್ ಠಾಣೆಗೆ 4.5 ಎಕರೆ ಕೊಟ್ಟಿದೆ. ಮತ್ತೆ ಕೃಷಿ ಇದೆಲ್ಲ ಮಾಡಲಿಕ್ಕೆ ಸುಮಾರು 125 ಎಕರೆಯನ್ನ ಕೊಟ್ಟಿದೆ. ಇದರಲ್ಲಿ ಮೆಟ್ರೋಗೆ 45 ಎಕರೆ ಈಗ ಹೋಗಿದೆ. ಇದರ ಮಧ್ಯದಲ್ಲಿ ಯಾರು ಓನರ್ಗಳಿದ್ರು ರೈತರು ಅವರ ಜಮೀನುಗಳನ್ನ KIDB ಅಕ್ವೈರ್ ಮಾಡ್ತದೆ. KIDB ಅಕ್ವೈರ್ ಮಾಡಿ ಆ ಕಾಲದಲ್ಲಿ 1 ಎಕರೆಗೆ 30,000 ರೂಪಾಯಿನಂತೆ ಅವರಿಗೆ ಕಾಂಪನ್ಸೇಷನ್ ಕೂಡ ಕೊಡ್ತಾರೆ. ಅಂದ್ರೆ ಅರ್ಥ ಏನು, ಆ ಜಮೀನುಗಳು ರೈತರದ್ದೇ ಹೊರತು ಸರ್ಕಾರ ಅಥವಾ ಫಾರೆಸ್ಟ್ ಅಲ್ಲ, ಅರಣ್ಯ ಇಲಾಖೆದಲ್ಲ. ಇದು ಸಾಬೀತಾಗತ್ತೆ. ಇದಾದ್ಮೇಲೆ ಈಗ ಮೆಟ್ರೋ ಕೂಡ 45 ಎಕರೆಯನ್ನು ಅದರಲ್ಲಿ ತಗೊಂಡಿದೆ. ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದೆ ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಒಂದು ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರ ಹಿಂದೆ 6-7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಇದರಿಂದ ಬಹಳ ಮಾಫಿಯಾಗಳಿದ್ದಾರೆ. ಇದಕ್ಕೆ ಸರ್ಕಾರ ಸಂಪೂರ್ಣ ಕುಮ್ಮಕ್ಕನ್ನು ಕೊಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ನಾವು ಇಷ್ಟೊಂದು ಮನವಿ ಮಾಡಿದ್ರು ಕೂಡ ಅಲ್ಲಿ ಜನರಿಗಿಂತ ಹೆಚ್ಚು ಪೊಲೀಸ್ ಇದೆ. ನಾನು ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಉಪ ಅರಣ್ಯ ACF 1998ರಲ್ಲಿ ಎಲ್ಲ ಡಿಮ್ಯಾಂಡ್ ಮಾಡಿದಾಗ ಅವರು ಕೂಡ ಹೇಳ್ತಾರೆ, ಕಾಡ್ಗೋಡಿ ಪ್ಲಾಂಟೇಶನ್ ಸರ್ವೆ ನಂಬರ್ 1ರಲ್ಲಿ ಒಟ್ಟು 711 ಎಕರೆ ಅರಣ್ಯ ಇದು ಭೂಮಿ ಇದೆ. ಇದ್ದು 1950ನೇ ಇಸ್ವಿ ಸದರಿ ಜಮೀನಿನ ಪೈಕಿ 572 ಎಕರೆ ಜಾಗವನ್ನು ಅರಣ್ಯೇತರ ಉದ್ದೇಶಕ್ಕಾಗಿ ಕಂದಾಯ ಇಲಾಖೆ ವರ್ಗಾಯಿಸಿದೆ.
1950ರಲ್ಲಿ ಇದು ಫಾರೆಸ್ಟ್ ಅಲ್ಲ, ಅದನ್ನ ಸರ್ಕಾರಕ್ಕೆ 1950ರಲ್ಲೇನೆ ಹಸ್ತಾಂತರ ಮಾಡಿದೆ. ಹಸ್ತಾಂತರ ಮಾಡಿದೆ ಅಂತೇಳಿ ಅವರೇ ACF ಕೊಡ್ತಾರೆ. ಕೊಟ್ಟ ಮೇಲೂ ಕೂಡ ಇವತ್ತು ಅದೇ ACF ಹೇಗೆ ಹೋಗಲ್ಲಿ ನಿಂತ್ಕೋತಾರೆ? ಇದು ಫಾರೆಸ್ಟ್ ಲ್ಯಾಂಡ್ ಜಮೀನು ಅನ್ನಕ್ಕೆ ಈ ರೀತಿ ಮಾಡಿ ದಲಿತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಿದ್ದಾರೆ. ತಕ್ಷಣ ಅದನ್ನ ಕೈ ಬಿಡಬೇಕು.